ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಪಿಸ್ತಾ ಶೆಲ್ಸ್ ಕ್ರಾಫ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ರೆಡ್ ಕಲರ್ ಅಥವಾ ಬೇರೆ ಪರ್ಪಲ್ ಬ್ಲೂ ಕಲರ್ದು ಕಲರ್ ಶೀಟ್ ತೊಗೊಳ್ಳಿ. ಅದ್ರ ಮೇಲೆ ಟ್ರೀ ಥರ ಒಂದು ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ಈ ಥರ ಪೇಂಟ್ ಮಾಡ್ಕೊಳ್ಳಿ. ಪೇಂಟ್ ಬ್ರಷ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಮಮತಾ ಮೂರ್ತಿ ಹಳ್ಳಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ. ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಆಮೇಲೆ ಮಾತಾಡ್ತೀನಿ, ಅದೇ ರೆಕಾರ್ಡ್ ಮಾಡ್ತೀರಲ್ಲ ಅದ್ರಾಗ. ಮತ್ತು ಚಿಲ್ಡ್ರನ್ಸ್ಗೆ ಏನಾದರೂ ಸ್ಕೂಲಲ್ಲಿ ಚಿಲ್ಡ್ರನ್ಸ್ಗೆ ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಆವಾಗ ಫ್ರಂಟ್ ಪೇಜ್ಗೆ ಅಥವಾ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಕಾಂಪಿಟೇಷನ್ ಇದ್ದರೆ ಅದರಲ್ಲೆಲ್ಲ ಮಾಡೋಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಪೇಂಟ್, ಕಲರ್ ಶೀಟ್, ಮಾರ್ಕರ್ಸ್, ಪಿಸ್ತಾ ಶೆಲ್ಸ್ನ ಶೇಡ್ ಮಾಡೋಕ್ಕೆ ಮಾರ್ಕರ್ಸ್, ಫೆವಿಕಲ್, ಗಮ್. ಇದಿಷ್ಟಿದ್ದರೆ ಸಾಕು, ನೀವು ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಇವಾಗ ಪಿಸ್ತಾ ಶೆಲ್ಸ್ನ ನಾನು ಶೇಡ್ ಮಾಡ್ತಿದ್ದೀನಿ. ಫಸ್ಟು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಇನ್ನು ನಿಮಗೆ ಕ್ರಿಯೇಟಿವ್ ಆಗಿ ಬೇಕಂದರೆ ಬೇರೆ ಬೇರೆ ಕಲರ್ಸಲ್ಲೆಲ್ಲ ಮಾಡ್ಕೊಬೋದು. ನಾನು ಒಂದೇ ಕಲರ್ನ ಟೂ ಶೆಲ್ಸ್ಗೆ ಕಲರ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಲರ್ ಮಾಡ್ಕೊಂಡಿದ್ದೀನಿ. ನಾನು ಈಗ ಗ್ಲೂ ಹಾಕಿ ಫಸ್ಟ್ ಪೇಸ್ಟ್ ಮಾಡಿದೆ. ಅದು ಕರೆಕ್ಟಾಗಿ ಕುತ್ಕೊಂಡಿಲ್ಲ ಅಂದ್ಬಿಟ್ಟು ಮತ್ತು ನಾನು ಫೆವಿಕಲ್ ಹಾಕಿ ಮೆತ್ತಿಸಿದೆ. ಮತ್ತು ಎಲ್ಲ ಪೇಂಟ್ ಮಾಡಿರೋ ಶೆಲ್ಸ್ನೆಲ್ಲ ಒಂದೊಂದು ಸೈಡ್ ಒಂದೊಂದು ಬ್ರಾಂಚ್ ಮೇಲೆಲ್ಲ ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಔಟ್ಲುಕ್ ಈ ಥರ ಇತ್ತು. ಅದ್ರ ಮೇಲೆ ಕಣ್ಣುಗಳನ್ನ ಮಾರ್ಕರಲ್ಲಿ ಡ್ರಾ ಮಾಡಿಕೊಂಡೆ. ಮತ್ತು ಅದಕ್ಕೆ ಮೂತಿ ಎಲ್ಲ ಬ್ಲ್ಯಾಕ್ ಕಲರ್ ಸಾರಿ, ನಮ್ಮ ಹಳ್ಳಿ ಸೈಡ್ ಈ ಥರ ಮೂತಿ ಅಂತ ಮಾತಾಡ್ತೀವಿ. ಅದಕ್ಕೆ ಕಾಲೆಲ್ಲ ನಾವು ಪಿಸ್ತಾಗೆ ಶೆಲ್ಸ್ಗೆ ಯಾವ್ದ್ಯಾವ್ದು ಕಲರ್ ಪೇಂಟ್ ಮಾಡಿದ್ರೋ ಅದೇ ಕಲರಲ್ಲಿ ಲೆಗ್ಸ್ನೆಲ್ಲ ಡ್ರಾ ಮಾಡ್ಕೊಬೇಕು. ಮತ್ತು ಔಟ್ಲುಕ್ ಈ ಥರ ಇತ್ತು. ಇನ್ನೂ ಮಾಹಿತಿಗೆ ಬೇಕಾದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.